ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಯಾವುದೇ ತೆರೆ ಆಗಿರ್ಬೋದು, ಪ್ರಥಮ್ ಅವ್ರು ಅಲ್ಲಿ ಇದ್ದಾರೆ ಅಂತಂದಾಗ ಪ್ರಥಮ್ ಅವರ ಆರ್ಭಟ ಅಲ್ಲಿ ಇರ್ಲೇಬೇಕು. ಸೊ ಸದ್ಯ ಇವಾಗ ನಾವಿರುವಂತದ್ದು ದಿ ಕೊಕೈನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಹಂತದಲ್ಲಿ. ಸೊ ಅವ್ರನ್ನ ಸಿಕ್ಕಿದ್ದಾರೆ, ಅವ್ರ ಟೀಮ್ ಎಲ್ಲ ಸಿಕ್ಕಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪ್ರಥಮ್ ಅವ್ರೆ ನಮಸ್ತೆ, ಹೇಗಿದ್ದೀರಾ? ಸರ್ ಹೇಗಿದ್ದೀರಾ ಅಂತ ಕೇಳೋಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್, ದಯಮಾಡಿ ನಿಮ್ಮ ಕ್ಯಾಮ್ರಾನ ಒಂದ್ಸಲ ಇಲ್ಲೊಂದು ಪ್ಯಾನ್ ಮಾಡ್ಬಿಡಿ, ಆಮೇಲೆ ಪ್ರಶ್ನೆ ಕೇಳಿ. ಈ ಸಿನಿಮಾದಲ್ಲಿ ನೋಡೋಕೆ ಅಂತ ಸಿಗೋ ನೆಟ್ಟಿಗಿರೋ ಮುಖ ನಾನು ಒಬ್ಬಂದೇ ಸರ್. ನಂದು ಈ ತರದ ಒಂದು ಇಬ್ಬರದು ಬಿಟ್ರೆ ಎಲ್ಲರೂ ಹೆಂಗಿರ್ತಾರೆ ಗೊತ್ತಾ? ಪ್ರಥಮ್ ಸರ್ ಹೇಳಿ, ಈ ಆಫೀಸ್ಗೆ ಹೋದ್ರೆ ಹಿಂಗೆ ಇರ್ತಾರೆ ನೋಡಿ, ಇಲ್ಲ ಹಿಂಗೆ ಇರ್ತಾರೆ ಇವರು. ಇಲ್ಲಿ ನೋಡಿ ಅಣ್ಣ ಅವ್ನಿಗಿಂತ ನಾನೇನ್ ಕಡಿಮೆ ಅಂತ ಅಣ್ಣ ಟೆಕ್ನಿಷಿಯನ್ ಹೆಂಗಿರ್ತಾರೆ ಒಬ್ರು. ಇನ್ನು ಅಣ್ಣ ನೀನ್ ಹೆಂಗಣ್ಣ, ನೀನ್ ಪರವಾಗಿಲ್ಲ ಅಣ್ಣ, ನೀನ್ ಬಾಯ್ಲಿ. ಇವರೆಲ್ಲ ಒಬ್ಬೊಬ್ರು ಒಂದೊಂಥರ. ಅಟ್ಲೀಸ್ಟ್ ನೋಡೋಂಥ ಮುಖಗಳೆಲ್ಲ ನಾವು ಸ್ನೇಹಿತರೆಲ್ಲ ಡೀಸೆಂಟ್ ಆಗಿ ಹ್ಯಾಂಡ್ಸಮ್ ಕಾಣೋದು ನಾನು. ಸೊ ಅದರಿಂದ ನಾನು ಚೆನ್ನಾಗಿ ತೋರಿಸ್ಬೇಕು ಅಂತ ನಿಮ್ಮ ಬಾಸ್ ಟಿವಿಲಿ ಎಲ್ಲ ಕನ್ನಡ ಬಾಸ್ಗಳಲ್ಲಿ ನಾನು ಕೇಳ್ಕೊಳ್ತೀನಿ. ನೋಡುವಂತ ನಾನು ಒಬ್ಬನೇ ಚೆನ್ನಾಗಿ ಕಾಣಿಸೋ ಅಂದಾಗ ಹೀರೋಯಿನ್ ಅವ್ರ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು, ನಾನು ಚೆನ್ನಾಗಿಲ್ವಾ ಅಂತ ಮಾಡ್ತಾ ಇದಾರೆ ನನ್ನ ಸ್ನೇಹಿತರು. ಅವರು ಮಾಸ್ಟರ್ ಬಹಳ ಒಳ್ಳೆ ಕಲಾವಿದನ ಹುಡುಕಿ ಮಾಡ್ತಾ ಇದಾರೆ. ಒಂದೊಳ್ಳೆ ಪಾತ್ರ, ಬನ್ನಿ ಮುಂದೆ ಬನ್ನಿ. ಸೊ ತುಂಬಾ ವಿಶೇಷವಾದ ಪಾತ್ರ. ಇದೇನಂದ್ರೆ ಇದು ಹೀರೋಯಿನ್ ಅಂತ ಅಲ್ಲ. ಈ ಸಿನಿಮಾ ಹೇಗೆ ಅಂದ್ರೆ ಡ್ರಗ್ ಮಾಫಿಯಾನ ಈ ಆಂಗಲ್ ಯೋಚನೆ ಮಾಡ್ಬೋದು ಅಂತ. ತುಂಬಾ ಕಾಮಿಡಿ ಇದೆ. ನಿಮ್ ಡ್ರಗ್ ಅಂದ್ರೆ ಸೀರಿಯಸ್ ಆಗಿರ್ತಾರೆ. ಇಟ್ಸ್ ಅ ಕ್ರೈಮ್ ರಿಲೇಟೆಡ್ ಸಬ್ಜೆಕ್ಟ್. ಸ್ಟಾರ್ ಕಾಸ್ಟ್ ಹೆಂಗಿದೆ ನೋಡಿ ನಮ್ದು. ಶೋಭರಾಜ್ ಆಸ್ ಎ ಕಮಿಷನರ್, ಮುನಿ ACP, DYSP ಆಗಿ DCP ಆಗಿ ಇನ್ನೊಬ್ರು ಇವ್ರು ಮಾಡ್ತಾರೆ, ಶಶಿಕುಮಾರ್ ಸರ್ ಇದ್ದಾರೆ. ಅಂಡ್ ನಮ್ಮ ಮೋಹನ್ ಸರ್, ಕುರಿಗಳು ಕೋತಿಗಳು ಸರ್, ಅದು ನ್ಯೂಸ್ ಚಾನೆಲ್ ಹೆಡ್ ಆಗಿ, ಆರ್ನ ಹೀರೋಯಿನ್ ಆಗಿ, ಗೋಕುಲ್ ಅವ್ರ ವಿಲನ್ ಆಗಿ, ಕೋಟೆ ಪ್ರಭಾಕರ್ ಅತಿ ಪರಿಪೂರ್ಣವಾದ ಪಾತ್ರ ಮಾಡ್ತಾ ಇದ್ದಾರೆ. ಮಿಮಿಕ್ರಿ ಗೋಪಿ ಸಖತ್ ಹ್ಯೂಮರ್ ಇದೆ. ಅಂಡ್ ಅರವಿಂದ್ ಇನ್ನು ಅಂದ್ರೆ ನಾವು ಈ ಹೇಳಂಗೆ ಇಲ್ಲ ಅಷ್ಟು. ಆಮೇಲೆ ಇವರು ಶ್ರೀಧರ್ ಸರ್, ಸೊ ಅವರು ಹೋಮ್ ಮಿನಿಸ್ಟರ್ ಮಾಡ್ತಾರೆ. BC ಪಾಟೀಲ್ ಸರ್ ಇದ್ದಾರೆ. ಸೊ ಒಂದು ದೊಡ್ಡ ಕಲಾವಿದರ ತಂಡ. ಇವರೆಲ್ಲರೂ ಏನ್ ಮಾಡಿದಾರೆ ಗೊತ್ತಾ? ನನ್ನ ಸಿನಿಮಾ ಇವರೆಲ್ಲ ಇಂಥ ಹೊಸಬ್ರ ಕಲಾವಿದಿರ್ಬೋದು, ಇಂಥ ಆಕ್ಷನ್ ಇವರೆಲ್ಲ ಸಿನಿಮಾನ ಅದ್ಭುತಗೊಳಿಸಿ. ಇವ್ರ ಜೊತೆಗೆ ನಾನು ಸಿನಿಮಾ ಕಲಿತಾ ಇದ್ದೀನಿ ಸರ್ ಅಷ್ಟೇ. ಇವರೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಸಿನಿಮಾಲಿ ಎಲ್ಲ ಹಿರಿಯ ಕಲಾವಿದರು ಇರ್ತಾರೆ. ಕೋಟ್ ಎಂಡಿಂಗ್ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನೀವೆಲ್ಲ ಬಂದು ನೋಡಿದ್ದೀರಿ ಕಾಲೇಜಿದು, ಈಗಷ್ಟೇ ಪ್ರಿಪೇರ್ ಆಗ್ತಾರೆ. ಇಲ್ಲಿ ಯೂಶಲಿ ಸಿಗಲ್ಲ ಪರ್ಮಿಷನ್. ಮೇಕಿಂಗ್ ಇರ್ಬೋದು, ಈಸ್ಟ್ ವೆಸ್ಟ್ ಕಾಲೇಜ್ ಅಂದ್ರೆ ಬಹಳ ದೊಡ್ಡದು. ಸೊ ನಾನು ಪ್ರಥಮ್ ನಾಳೆ ಮಾಡ್ಬೋದಾ ಅಂದ್ರು. ತಕ್ಷಣ ಒಂದು ಫೋನ್ ಮಾಡಿದೆ ಕೋಟೆಗೆ, ತಕ್ಷಣ ಮಾಸ್ಟರ್ಗೆ ಫೋನ್ ಮಾಡಿದೆ. ತಕ್ಷಣ ಇವ್ರಿಗೆ ನನ್ಗೊಂದು ಖುಷಿ ಏನು ಅಂದ್ರೆ ಎಲ್ಲರಿಗೂ ಅಷ್ಟೇ ಲಾಸ್ಟಿಗೆ ಸಡನ್ ಆಗಿ ಇನ್ಫಾರ್ಮ್ ಮಾಡಿದೆ, ನಾಳೆ ಡೇಟ್ ಇದೆ ಕಾಲೇಜ್ದು, ನಂತರ ಎಕ್ಸಾಮ್ಸ್ ನಡೀತಾ ಇದೆ, ನನಗೋಸ್ಕರ ಒಂಚೂರು ಸಾಕಾರ ಮಾಡ್ಕೊಡ್ತೀರಾ, ಫೈಟ್ ಮುಗಿಸ್ಬಿಡೋಣ ಈ ವಾರದಲ್ಲಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಜೊತೆ ನಿಂತರು. ಸೊ ಎಲ್ಲರ ಸಮಾಗಮನೇ ಈ ಸಿನಿಮಾ. ನೋಡಿ ಈಗಷ್ಟೇ ಕಾಂತಾರ 2 ಮುಗಿಸ್ಕೊಂಡು ಅಲ್ಲಿಂದ ಬಂದಿದ್ದಾರೆ. ಈಗ ನೋಡಿ ಅದೊಂದು ನನ್ನ ಆಪ್ತ ಹುಡುಗ, ನಮ್ಮ ಸ್ನೇಹಿತರು. ಇನ್ನೊಂದೇ ಮಿಮಿಕ್ರಿ ಗೋಪಿ, ನಮ್ಗೆ ಶೂಟ್ ನಡೀತಾ ಇದೆ. ಮಿಮಿಕ್ರಿ ಗೋಪಿ ಡಲ್ ಆಗ್ಬಿಟ್ಟಿದ್ದಾರೆ, ಶೂಟ್ ಮಾಡೋ ಎನರ್ಜಿನೇ ಇಲ್ಲ. ಯಾಕೆಂದ್ರೆ ಅವರು ಮತ್ತೆ ಅವನು ರಾಕೇಶ್, ನಿಮ್ಗೊಂದು ಸರ್ಪ್ರೈಸಿಂಗ್. ನನಗೆ ನಾನು ರಾಕೇಶ್ ತುಂಬಾ ಕ್ಲೋಸ್ ಅಲ್ಲ, ಬಟ್ ಗೊತ್ತು ಸ್ಟೇಜ್ ಹತ್ತದಾಗ ಒಬ್ಬರೊಬ್ರು ಗೌರವಿಸ್ಕೊಳ್ತೀವಿ. ಸೊ ಎಲ್ಲ ಯಾಕೆ ಇವರೆಲ್ಲ ಸಿನಿಮಾಗೆ ಸ್ಪೆಷಲ್ ಅಂದ್ರೆ ಒಂದೊಂದು ಫೋನ್ಲೆ ಎಲ್ಲ ಫೈನಲ್ ಆಗ್ತಾರೆ. ಅಂದ್ರೆ ಈ ಸಿನಿಮಾಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಎಲ್ಲ ನಿಂತ್ಕೊಳ್ತಾ ಇರೋದು. ಕೌರವ್ ವೆಂಕಟೇಶ್ವರ್ ಫೈಟ್ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಖುಷಿ ಏನು ಅಂತ ಹೇಳಿದ್ರೆ ಮಿಮಿಕ್ರಿಗೋ ಎಲ್ಲ ರೆಡಿಯಾಗಿ ನಾನಂದೆ ಅಣ್ಣ ನಾಳೆ ಅಂದಾಗ, ಪ್ರಥಮ್ಜಿ ನಾಳೆನಾ ಓಕೆ ಎಲ್ಲ ರೆಡಿ ಆಗಿದೆ ಮಾಡ್ಬಿಡ ಅಂತ. ತಕ್ಷಣ ನೈಟ್ ಆ ನ್ಯೂಸ್ ಬಂತು, ಅವರೇ ಶೋ ಮಾಡ್ತಿದ್ದಂತ ಹುಡುಗರು ಯಾರು, ಮಿಮಿಕ್ರಿ ಗೋಪಿ ಮತ್ತೆ ರಾಕೇಶ್ ಬಹಳ ಶೋಸ್ ಮಾಡಿದ್ದಾರೆ. ನಾಳೆ ನೋಡಿದ್ರೆ ಕಾಮಿಡಿ ಸೀನ್ ನಡೀತಾ ಇದೆ. ಈಗ ಹೆಂಗೆ ನಗ್ಸೋದು ಹೇಳಿ, ಬಲವಂತವಾಗಿ ನಗ್ಸ ಕಷ್ಟ ಆಗುತ್ತೆ. ನಾನೇ ಹೋಗಿ ಕರ್ಕೊಂಬಂದೆ. ಪ್ರಥಮ್ ನಾನು ಶಾರದಾಗ್ ಮೋಸ ಮಾಡಲ್ಲ, ಡೆಫಿನೆಟ್ಲಿ ಬರ್ತೀನಿ. ಆ ದಿನ ಎಲ್ಲರೂ ಮನಸ್ಸಿಂದ ನಿಂತ್ಕೊಂಡು, ಎಲ್ಲ ಟೆಕ್ನಿಷಿಯನ್ಸ್ ಆ ದಿನ ಮನಸ್ಪೂರ್ವಕವಾಗಿ ಸಂತಾಪ. ನಾನು ಐಮ್ ನಾಟ್ ತುಂಬಾ ಕ್ಲೋಸ್ ಅಲ್ಲ. ರಕ್ಷಿತಾ ಮೇಡಮ್ DKD ಮಾಡಿದಾಗಿಂದ ಅವರೆಲ್ಲ ಒಂದೇ ಕುಟುಂಬ. ಸೊ ಅವ್ರು ತುಂಬಾ ಆಪ್ತರು. ಸೊ ನಾವೆಲ್ಲ ಸಂತಾಪ ಮನಸ್ಸಿಂದ ತೋರಿಸಿದ್ವಿ. ಬನ್ನಿ ನಮ್ಮ ಕೆಲಸ ನಾವು ಮಾಡೋಣ, ಶಾರದಾಗೆ ಗೌರವಿಸೋಣ, ಅದೇ ಆತನ ನಾವು ಕೊಡುವಂತ ಒಂದಿದು. ಸಡನ್ ಆಗಿ ಇವ್ರಿಗೆ ಹೇಳಿದೆ, ಆಯ್ತು ಸರ್ ನಾನು ಮಾಡ್ತೀನಿ. ಎಲ್ಲರೂ ಜೊತೆ ನಿಂತ್ಕೊಂಡ್ರು. ಸೊ ಎಲ್ಲ ನಿಂತ್ಕೊಂಡ ಪರಿಣಾಮ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ ಸರ್. ಇಲ್ಲಿ ದಯವಿಟ್ಟು ಪ್ರಥಮಿಂದ ಸಿನಿಮಾ ಆಯ್ತು ನೋ, ನಾನು ಕೇಳಿದಕ್ಕೆ ಇವರೆಲ್ಲ ಬಂದ್ರು, ಇವರೆಲ್ಲ ಬಂದಿದ್ದಕ್ಕೆ ಸಿನಿಮಾ ಆಯ್ತು ಅಷ್ಟೇ. ನಾನು ಕೇಳಿದಕ್ಕೆ ಕೌರವ್ ಮಾಸ್ಟರ್ ಡೈರೆಕ್ಷನ್ ಮಾಡ್ರು, 25 ವರ್ಷದಿಂದ ಫೈಟ್ ಮಾಸ್ಟರ್ ಆಗಿದ್ರು, ಡೈರೆಕ್ಷನ್ ಮಾಡ್ರು. ನಾನು ಕೇಳಿದಕ್ಕೆ ನನ್ನ ಸ್ನೇಹಿತ ಬಂದು, ಅರುಣ್ ನಾನು ಸರ್ ನಿಮ್ಗೋಸ್ಕರ ಸಿನಿಮಾ ಮಾಡ್ಕೊಡ್ತೀನಿ ಮಾಡೋಣ. ಎಲ್ಲರೂ ಒಂದೊಂದು ರೀತಿ ನಿಂತ್ಕೊಳ್ತಾ ಇದ್ದಾರೆ. ಸೊ ಇವರೆಲ್ಲರ ಸಮಾಗಮ ಅದ್ಭುತವಾದ ಸಿನಿಮಾ ಆಗ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.